ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳನ್ನು ನೋಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಹಿಂದಿನ ವೀಡಿಯೋದಲ್ಲಿ 106 ಕಮೆಂಟ್ಗಳನ್ನು ನೋಡಿದೆ. ತುಂಬ ಖುಷಿಯಾಯಿತು. ಯಾಕಂದರೆ ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮೆಲ್ಲರ ಕಮೆಂಟ್ ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಶಕ್ತಿಯಾಗುತ್ತೆ ಬಂಧುಗಳೇ. ಜೀವನದಲ್ಲಿ ತಾಳ್ಮೆ ಅಂದ್ರೇನು? ಹಾಗಾದರೆ ನಾವು ನಿಜವಾದ ತಾಳ್ಮೆಯನ್ನು ಹೇಗೆ ಕಂಡುಕೊಳ್ಬೇಕು? ಒಂದು ಊರಲ್ಲಿ ರಾಮು ಮತ್ತು ಶ್ಯಾಮು ಅಂತ ಇಬ್ಬರು ಅಣ್ಣ ತಮ್ಮಂದಿರಿರ್ತಾರೆ. ಅವರಿಬ್ಬರಿಗೆ ಒಂದು ದಿನ ಒಂದು ಸುಂದರವಾದಂಥ ಒಂದು ಉದ್ಯಮವನ್ನು ಮಾಡಬೇಕಂತ ಮುನ್ನುಡಿಯನ್ನು ಬಡಿತಾರೆ. ಇಬ್ಬರು ಕೂಡ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಉದ್ಯೋಗವನ್ನು ಪ್ರಾರಂಭಿಸ್ತಾರೆ. ಆದರೆ ಆ ಉದ್ಯೋಗ ಪ್ರಾರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ಸಿಕ್ಕಾಪಟ್ಟೆ ಅಂದರೆ ತುಂಬಾ ಲಾಸ್ ಆಗಿ ಆ ಉದ್ಯಮ ಅವರಿಗೆ ಕೈ ಕೊಡ್ಬಿಡುತ್ತೆ. ಆ ದಿನ ಇಬ್ಬರು ಕೂಡ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಶ್ಯಾಮು ಸಿಕ್ಕಾಪಟ್ಟೆ ಕೋಪದಲ್ಲಿರ್ತಾನೆ, ಆದರೆ ರಾಮು ತುಂಬ ತಾಳ್ಮೆಂದಿರ್ತಾನೆ. ಶ್ಯಾಮು ಕೇಳ್ತಾನೆ, ಅಣ್ಣ, ಇಷ್ಟೊಂದು ಲಾಸ್ ಆಗಿದೆ, ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿದೆ, ಆದರೆ ನೀನು ಮಾತ್ರ ಯಾಕೆ ಸುಮ್ಮನೆ ಇದ್ದೀಯಂತ. ಅದಕ್ಕೆ ರಾಮು ಹೇಳ್ತಾನಂತೆ, ಒಳ್ಳೆ ದಿನ ಬಂದೇ ಬರುತ್ತೆ, ತಾಳ್ಮೆಂದಿರೋಣ ಅಂತ. ಶ್ಯಾಮುಗೆ ರಾಮುವಿನ ಮಾತು ಸ್ವಲ್ಪನೂ ಅರ್ಥ ಆಗಲ್ಲ. ಹೀಗೆ ತಿಂಗಳುಗಳು ಕಳೀತಾ ಇರುತ್ತೆ. ತಿಂಗಳುಗಳು ಕಳೆದ ಬಳಿಕ ಇಬ್ಬರೂ ಕೂಡ ಮತ್ತೊಂದು ಉದ್ಯಮಕ್ಕೆ ಕೈ ಹಾಕ್ತಾರೆ. ಅವರು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿನೇ ಆ ಉದ್ಯಮದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾರೆ. ಆಗ ಶ್ಯಾಮು ಬಂದು ರಾಮುನ ಹತ್ರ ಹೇಳ್ತಾನೆ, ಅಣ್ಣ, ನೀನು ಹೇಳಿದಂಥ ಮಾತು ಸತ್ಯ. ಜೀವನದಲ್ಲಿ ನಾವು ಏನನ್ನಾದರೂ ಅಂದ್ಕೊಂಡಿದ್ದಾಗ ಅದು ಆಗಿಲ್ಲ ಅಂದಾಗ ನಾವು ಕುಗ್ಗಬಾರ್ದು, ಕೋಪಗೊಳ್ಳಬಾರ್ದು. ಜೀವನ ಅಲ್ಲೇ ಕೊನೆಯಾಗೋದಿಲ್ಲ. ನಾವು ಏನನ್ನ ಅಂದ್ಕೊಂಡಿರ್ತೀವಿ ಅದನ್ನು ಸಾಧಿಸೋಕೆ ತಾಳ್ಮೆ ಇರಬೇಕು. ಆ ಸಾಧಿಸುವಂಥ ಕಿಚ್ಚು ಮತ್ತು ಛಲ ಇರಬೇಕು. ಇದರ ಅರ್ಥ ಇಷ್ಟೇ ಬಂಧುಗಳೇ, ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ನಾವು ಕುಗ್ಗಬಾರ್ದು. ಕುಗ್ಗದಿರು ಮನವೇ, ಸಮಸ್ಯೆಗಳು ನಿನ್ನ ಪಾತಾಳ ಕಮುಕಿದರು. ಕುಗ್ಗದಿರು ಮನವೇ, ನೀ ನಂಬಿದವರು ನಿನ್ನ ನಂಬದಿದ್ದರು. ನೀ ಕುಗ್ಗಿದರೆ ಹಿಗ್ಗಿ ನಗುವರಿರುವರು ಈ ಜಗದಲ್ಲಿ, ಎಂದೂ ಕೈಕಟ್ಟಿ ಕೂರದಿರು. ಬಹುದೊಡ್ಡ ಪಾತ್ರ ನಿನ್ನದಿಲ್ಲೇ, ಬಹುದೊಡ್ಡ ಪಾತ್ರ ನಿನ್ನದಿಲ್ಲೇ. ನಾನು ಹೇಳೋದಿಷ್ಟೇ ಬಂಧುಗಳೇ, ಲೈಫಲ್ಲಿ ನಾವು ಅಂದ್ಕೊಂಡಿದ್ದು ಏನಾದರೂ ಆಗದೇ ಇದ್ದಾಗ ನಾವು ಪ್ರಯತ್ನ ಬಿಡಬಾರ್ದು, ತಾಳ್ಮೆ ಕಳ್ಕೋಬಾರ್ದು. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಜೀವನದಲ್ಲಿ ತಾಳ್ಮೆ. ಈ ತಾಳ್ಮೆಯನ್ನು ಇದ್ದವನು ಜಗತ್ತನ್ನು ಗೆಲ್ಬೋದು. ನಾವು ಅಂದುಕೊಂಡಿದ್ದನ್ನು ಸಾಧಿಸಬೇಕಂದಾಗ ಮುಖ್ಯವಾಗಿ ನಮಗೆ ಬೇಕಾಗಿರೋದು ತಾಳ್ಮೆ. ಹೌದು, ನಾವು ಕಷ್ಟದಲ್ಲಿದ್ದೀವಿ, ನಮ್ಮ ಉದ್ಯಮ ಕೈ ಕೊಡ್ತು, ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ ಜನ ನಮ್ಮನ್ನು ನೋಡಿ ನಗ್ತಾರೆ. ಜನ ನಮ್ಮನ್ನು ನೋಡಿ ನಗ್ತಾರೆ. ಇತಿಹಾಸದಲ್ಲಿ ಗೆದ್ದವನಿಗೂ ಜಾಗ ಇದೆ, ಸೋತವನಿಗೂ ಕೂಡ ಜಾಗ ಇದೆ. ಆದರೆ ಆಡ್ಕೊಂಡು ನಕ್ಕವರ ಹೆಸರು ಎಲ್ಲೂ ಕೂಡ ಇತಿಹಾಸದಲ್ಲಿ ಅಚ್ಚಳಿಯಾಗಿ ಉಳಿದಿಲ್ಲ. ಮಾತಾಡೋರು ಯಾವತ್ತಿದ್ರೂ ಮಾತಾಡ್ತಾರೆ. ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಬಂಧುಗಳೇ. ಈ ಜೀವನ ಏನು? ಈ ಜೀವನಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ? ಒಂದಂತೂ ಸತ್ಯ, ಆ ಭಗವಂತ ಇಲ್ಲಿ ಯಾರನ್ನೂ ಸುಮ್ಮನೆ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಈ ಸೃಷ್ಟಿಯ ಹಿಂದೆ ಏನಾದರೂ ಒಂದು ಸಾಧನೆ ಇರ್ಬೋದು. ಹುಟ್ಟು ದಾರಿದ್ರ್ಯ ಆದ್ರೇನು, ಸಾವು ಚರಿತ್ರೆ ಆಗಿರಬೇಕು. ಅಂಥ ಚರಿತ್ರೆಯನ್ನು ನಾವು ಸೃಷ್ಟಿಸೋಣ. ನಮ್ಮ ಮಾತುಗಳಿಂದ ಅಥವಾ ನಮ್ಮ ಕೆಲಸದಿಂದ, ನಾವು ಮಾಡುವಂಥ ಒಳ್ಳೆ ಕಾರ್ಯದಿಂದ ಇನ್ನಷ್ಟು ಜನರಿಗೆ ಬೆಳಕಾಗೋಣ ಬಂಧುಗಳೇ. ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಸಾಗೋದನ್ನು ಕಲಿಬೇಕು. ಜೀವನ ಏನಂತ ಕೇಳಿದಾಗ ತುಂಬ ಜನರು ಹೇಳ್ತಾರೆ, ಈ ಜೀವನ ಏನಂತಲೇ ನನಗೆ ಗೊತ್ತಿಲ್ಲ, ನನ್ನ ಜೀವನ ಹೋಗ್ಬಿಡ್ತು, ನನ್ನ ಜೀವನ ಹಾಳಾಗಿ ಬಿಡ್ತು ಅಂದಾಗ, ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಸಾಗುವುದೇ ಜೀವನ. ಈ ಜೀವನ ಒಂದು ರೀತಿ ಗೋಣಿಚೀಲ ಇದ್ದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ನಾವು ಯಾರನ್ನು ಕೂಡ ಡಿಪೆಂಡ್ ಆಗಿ ನಮ್ಮ ಜೀವನವನ್ನು ಸಾಗಿಸಬಾರ್ದು. ಯಾರಿಗೂ ಕೂಡ ಭಾರವಾಗಿ ಬದುಕಬಾರ್ದು.
ಭೂತಾಯಿಗೆ ಭಾರವಾಗಿ ನಾವು ಬದುಕಬಾರ್ದು ಬಂಧುಗಳೇ. ಇರೋ ಜೀವನದಲ್ಲಿ ಖುಷಿಯಾಗಿರಬೇಕು, ಸಾರ್ಥಕತೆಯನ್ನು ಮೆರಿಬೇಕು ಅಷ್ಟೇ. ಹಿಂದಿನ ವಿಡಿಯೋದಲ್ಲಿ ತಾಳ್ಮೆಯನ್ನು ಹೇಗೆ ಕಂಡುಕೊಳ್ಬೇಕು ಅಂದವರಿಗೆ ಈ ವಿಡಿಯೋ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಸಾಧ್ಯವಾದರೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗ್ತೇನೆ.